ಇವತ್ತು ನಾನು ಹೇಳ್ತಿರೋ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅಂದರೆ ಕೊನೆಯಲ್ಲಿ ನಿಮಗೋಸ್ಕರ ಅಂತ ಒಂದು ಪ್ರಶ್ನೆ ಕಾಯ್ತಾ ಇದೆ. ಆ ಪ್ರಶ್ನೆಗೆ ಉತ್ತರನ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಕೆಲವು ವರ್ಷಗಳ ಹಿಂದೆ ಕುಂದೂರು ಅಂತ ಒಂದು ಊರಿತ್ತು. ಪ್ರಶಾಂತವಾದ ಊರು, ತಿಳಿಯಾದ ನೀಲಿ ಆಕಾಶ, ತಣ್ಣಗೆ ಬೀಸುವ ಗಾಳಿ. ಇದರ ಮಧ್ಯ ಸ್ಕೂಲಿಗೆ ಅಂತ ರೆಡಿ ಆಗ್ತಾ ಗಲಾಟೆ ಮಾಡ್ತಿದ್ದ ಮಕ್ಕಳು. ಬೆಳಗ್ಗೆ ಸುಮಾರು 8 ಗಂಟೆ ಒಂದು ಹಳದಿ ಬಣ್ಣದ ಸ್ಕೂಲ್ ಬಸ್ ಬಂದು ನಿಲ್ತು. ಎಲ್ಲ ಊರಿನ ಮಕ್ಕಳು ಖುಷಿ ಖುಷಿಯಾಗಿ ರೆಡಿಯಾಗಿ ಸ್ಕೂಲ್ ಬಸ್ಸನ್ನು ಹತ್ತಿ ಕೂತ್ಕೊಂಡ್ರು. ಅವರ ಸೋಮವಾರ ಹೀಗೆ ಶುರುವಾಯಿತು. ಸ್ಕೂಲ್ ಬಸ್ಸಿನ ಡ್ರೈವರ್ ಹೆಸರು ಗೋಪಿ ಅಂಕಲ್ ಅಂತ. ಅವರು ತಲೆ ಮೇಲೆ ಟೋಪಿ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಬಸ್ಸನ್ನು ಓಡಿಸ್ತಾ ಇದ್ರು. ಬಸ್ ಒಳಗೆ 5 ಜನ ಮಕ್ಕಳು ಕೂತಿದ್ರು. ಅಮ್ಮು, ರೋಹಿತ್, ಲಾವಣ್ಯ, ಟಿಂಕು ಮತ್ತು ಹರಿ. ಅಮ್ಮು ತುಂಬ ಚೆನ್ನಾಗಿ ಚಿತ್ರಗಳನ್ನು ಬಿಡಿಸ್ತಾ ಇದ್ಲು. ರೋಹಿತ್ ಕ್ರಿಕೆಟ್ ಅಂದರೆ ತುಂಬ ಇಷ್ಟಪಡ್ತಿದ್ದ. 3 ಹೊತ್ತು ಕ್ರಿಕೆಟ್ ಬಗ್ಗೆನೇ ಮಾತಾಡ್ತಿದ್ದ. ಲಾವಣ್ಯ ತುಂಬ ಸ್ಟ್ರಿಕ್ಟ್ ಆಗಿದ್ದ ಹುಡುಗಿ. ಅವಳು ಕ್ಲಾಸಲ್ಲಿ ಲೀಡರ್ ಕೂಡ ಆಗಿದ್ಲು. ಇನ್ನು ನಮ್ಮ ಟಿಂಕು, ಇವನು ತುಂಬ ತಲಹರಟೆ. ಯಾವಾಗಲೂ ಎಲ್ಲರಿಗೂ ರೇಗಿಸೋದು, ನಗಿಸೋದು, ತಮಾಷೆ ಮಾಡೋದು ಇದೇ ಮಾಡ್ತಿರ್ತಾನೆ. ಹರಿ ಯಾವಾಗ ನೋಡಿದ್ರೂ ಬುಕ್ ಹಿಡ್ಕೊಂಡು ಓದ್ತಾ ಇದ್ದ. ಅವನನ್ನು ಎಲ್ಲರೂ ಕುಡ್ಮ ಅಂತ ಕರೀತಾ ಇದ್ರು. ಅಲ್ಲಿ ತನಕ ಎಲ್ಲ ಸುಂದರವಾಗಿಯೇ ಇತ್ತು. ಎಲ್ಲ ಮಕ್ಕಳು ಬಸ್ಸನ್ನೇರಿ ಗೋಪಿ ಅಂಕಲ್ ಜೊತೆ ಮಾತಾಡಿಕೊಂಡು ಖುಷಿಯಾಗಿ ಶಾಲೆಗೆ ಹೊರಟಿದ್ರು. ಜೋರಾಗಿ ಒಂದು ಸದ್ದಾಯಿತು. ಸದ್ದಾಗಿದ್ದ ತಕ್ಷಣ ಬಸ್ ನಿಂತು ಹೋಯಿತು. ಎಲ್ಲರಿಗೂ ಕುತೂಹಲ, ಏನಾಯ್ತಪ್ಪ ಅಂತ. ಗೋಪಿ ಅಂಕಲ್ ಏನಾಯಿತು ಅಂತ ನೋಡೋಕೆ ಬಸ್ಸಿಂದ ಕೆಳಗೆ ಇಳ್ಕೊಂಡು ಬರ್ತಾರೆ. ಅಲ್ಲಿ ನೋಡಿದ್ರೆ ಬಸ್ಸಿನ ವೀಲ್ ಇರುತ್ತಲ್ವಾ, ಅದು ಮಣ್ಣಲ್ಲಿ ಹೂತೋಗಿರುತ್ತೆ. ಮಕ್ಕಳೆಲ್ಲ ಕಿಟಕಿಯಿಂದ ಬಗ್ಗಿ ನೋಡ್ತಾರೆ. ಗೋಪಿ ಅಂಕಲ್ನ ನೋಡಿ, ಅಂಕಲ್ ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಗೋಪಿ ಅಂಕಲ್, ಟಯರು ಮಣ್ಣಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಮಕ್ಕಳೇ, ಸ್ಕೂಲಿಗೆ ಹೋಗೋದಿವತ್ತು ಅಂತ ಅಂದರು. ಅಷ್ಟೊತ್ತಿಗೆ ರೋಹಿತ್ ಇದ್ದವನು, ಅಂಕಲ್ ಸ್ಕೂಲಿಗೆ ಹೋಗಲ್ವಾ ಇವತ್ತು ಅಂತ ಖುಷಿಯಿಂದ ಕೇಳ್ದ. ಲಾವಣ್ಯ, ಅಷ್ಟೆಲ್ಲ ಕನಸೆಲ್ಲ ಇಟ್ಕೋಬೇಡ, ಸ್ಕೂಲಿಗೆ ಹೋಗ್ತೀವಿ, ಬಟ್ ತಡವಾಗಿ ಹೋಗ್ತೀವಿ ಅಷ್ಟೆ ಅಂತ ಹೇಳಿದ್ಲು. ಬೇರೆ ಮಕ್ಕಳೆಲ್ಲರೂ ಕೂಡ ಮನೆಗೆ ಹೋಗೋಣ ಅಲ್ವಾ, ಹೇಗಿದ್ರೂ ಸ್ಕೂಲ್ ಬಸ್ಸನ್ನು ನಾವೀಗ ಎತ್ತೋಕಂತೂ ಆಗಲ್ಲ, ರಿಪೇರಿ ಮಾಡೋಕ್ಕೆ ಯಾರೂ ಇಲ್ಲ ಸುತ್ತಮುತ್ತ, ನಾವು ಮನೆಗೆ ಹೋಗೋಣ, ನಡ್ಕೊಂಡು ಹೋಗೋಣ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಅಮ್ಮು, ಮನೆ ಇಲ್ಲಿಂದ ದೂರ ಇದೆ, ನಾವು ಅಂದ್ಕೊಂಡಷ್ಟು ಹತ್ತಿರ ಇಲ್ಲ, ಹಾಗೆ ಸ್ಕೂಲ್ ಕೂಡ ದೂರ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಕ್ಲಾಸ್ ಲೀಡರ್ ಇದ್ಲಲ್ಲ ಲಾವಣ್ಯ, ಅವಳು ಹೇಳಿದ್ಲು, ಅಮ್ಮು ಹೇಳ್ತಿರೋದು ಕರೆಕ್ಟ್, ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡದೇ ಇದ್ದರೆ ಸರಿ ಹೋಗಲ್ಲ, ನಾವೆಲ್ಲರೂ ಯೋಚನೆ ಮಾಡಿ ಇದಕ್ಕೆ ಒಂದು ಉಪಾಯ ಮಾಡಬೇಕು ಅಂತ ಅನ್ಕೋತಾರೆ. ಮೊದಲಿಗೆ ನಾವಿರೋರೇ ಚಿಕ್ಕ ಮಕ್ಕಳು, ನಮ್ಮಿಂದ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡ್ರು. ಆದರೆ ಹರಿಗೆ ನೆನಪಾಗುತ್ತೆ, ಒಂದ್ಸಲ ನಮ್ಮಪ್ಪಂದು ಕಾರ್ ಆ ಥರ ಸಿಕ್ಕಾಕೊಂಡಿತ್ತು. ಆಗ ಅದಕ್ಕೆ ಗ್ರಿಪ್ ಸಿಗಲಿ ಅಂತ ಕೆಳಗಡೆ ಬೋರ್ಡು ಅಥವಾ ಕಲ್ಲು ಏನಾದರೂ ಕೊಡಬೇಕು ಅಂತ ಅಪ್ಪ ಹೇಳಿದರು ಅಂತ ಹೇಳ್ತಾನೆ. ಎಲ್ಲ ಮಕ್ಕಳು ಹುಮ್ಮಸ್ಸಿನಿಂದ ಒಟ್ಟಿಗೆ ಸೇರಿ ಒಂದು ಬುಕ್ಕು ಪೆನ್ನನ್ನು ತೆಗಿತಾರೆ.
ಅಮ್ಮು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಹರಿ ಅವನ ಸೈನ್ಸ್ ಬುಕ್ಕೆಲ್ಲ ತೆಗೆದು ನೋಡ್ತಾನೆ. ಹಾಗೆ ಟಿಂಕು, ರೋಹಿತ್, ಲಾವಣ್ಯ ಇವರೆಲ್ಲ ಸುತ್ತಮುತ್ತ ಏನೇನು ವಸ್ತುಗಳು ಸಿಗುತ್ತೆ ಅದನ್ನೆಲ್ಲ ಎತ್ಕೊಂಡು ಬರಕ್ಕೆ ಹೋಗ್ತಾರೆ. ಈಗ ಇವ್ರ 5 ಜನ ಒಂದು ಟೀಮ್ ಆಗೋಗಿರ್ತಾರೆ. ಇದನ್ನು ನೋಡಿದ ಗೋಪಿ ಅಂಕಲ್ಗೆ ತುಂಬ ಆಶ್ಚರ್ಯ ಆಗುತ್ತೆ. ನೀವು ಮಕ್ಕಳು ಇದನ್ನು ಸರಿ ಮಾಡ್ತೀರಾ ಅಂತ ಕೇಳ್ತಾರೆ. ಮಕ್ಕಳು ಸುತ್ತಮುತ್ತ ಸಿಕ್ಕಿದ ವಸ್ತುಗಳನ್ನು, ಕಲ್ಲನ್ನು, ದೊಡ್ಡ ಬೋರ್ಡ್ಗಳನ್ನು ತಂದು ಟಯರಿಗೆ ಕೊಡ್ತಾರೆ. ಕೊಟ್ಬಿಟ್ಟು ಗೋಪಿ ಅಂಕಲ್ ನೀವಿವಾಗ ಬಸ್ಸನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಗೋಪಿ ಅಂಕಲ್ ಬಸ್ ಒಳಗೆ ಕೂತ್ಕೊಂಡು ಕೀಯನ್ನು ಹಾಕಿ ಗಾಡಿಯನ್ನು ಶುರು ಮಾಡ್ತಾರೆ. ಒಂಚೂರು ಮುಂದೆ ಹೋಗುತ್ತೆ, ಮತ್ತೆ ಹಿಂದೆ ಬರುತ್ತೆ. ಇನ್ನೊಂಚೂರು ಹೋಗುತ್ತೆ, ಮತ್ತೆ ಹಿಂದೆ ಬರುತ್ತೆ. ಹೀಗೆ ಆಗ್ತಾ ಇತ್ತು. 3ನೇ ಬಾರಿ ಗೋಪಿ ಅಂಕಲ್ ಜೋರಾಗಿ ಆಕ್ಸಲರೇಟ್ ಮಾಡಿದಾಗ ಬಸ್ಸು ಮಣ್ಣಿಂದ ಆಚೆ ಬರುತ್ತೆ. ಮಕ್ಕಳಿಗೆಲ್ಲ ತುಂಬ ಖುಷಿಯಾಗೋಗುತ್ತೆ. ಗೋಪಿ ಅಂಕಲ್ ಆಶ್ಚರ್ಯದಿಂದ ಸಂತೋಷ ಪಡ್ತಿರ್ತಾರೆ. ನಿಮ್ಮನ್ನ ಇನ್ಮುಂದೆ ರೆಸ್ಕ್ಯೂ ಟೀಮ್ ಅಂತ ಕರಿಬೋದು ನಾನು ಅಂತ ಹೇಳ್ತಾರೆ. ಅಂತೂ ಇಂತೂ ಒಂದು 10 ನಿಮಿಷ ಲೇಟ್ ಆದರೂ ಕೂಡ ಬಸ್ಸು ಸ್ಕೂಲಿಗೆ ತಲುಪ್ತು. ಅಲ್ಲಿ ಹೋಗಿದ ತಕ್ಷಣ ಪ್ರಿನ್ಸಿಪಲ್ ಕಾಯ್ತಾ ಇದ್ರು. ಏನಕ್ಕೆ ಎಲ್ಲ ಲೇಟಾಗಿ ಬಂದಿದ್ದೀರಾ ಅಂತ ಕೇಳಿದ್ರು. ಆಗ ಲಾವಣ್ಯ ನಡೆದಿದ್ದ ಘಟನೆಯೆಲ್ಲ ಹೇಳಿದ್ಲು. ಅದನ್ನು ಕೇಳಿ ಪ್ರಿನ್ಸಿಪಲ್ಗೆ ತುಂಬ ಖುಷಿಯಾಯಿತು. ಇವತ್ತು ನೀವೆಲ್ಲ ಶಾಲೆಯಲ್ಲಿ ಪಾಠ ಕಲ್ತಿಲ್ಲ ಅಂದರೂ ರೋಡಲ್ಲಿ ಪಾಠ ಕಲ್ತಿದ್ದೀರಾ. ಒಗ್ಗಟ್ಟಿನಲ್ಲಿ ಖಂಡಿತವಾಗ್ಲೂ ಬಲವಿದೆ ಅನ್ನೋದನ್ನು ನೀವಿವತ್ತು ಸಾಬೀತು ಮಾಡಿಬಿಟ್ರಿ ಅಂತ ಹೇಳಿ ಮಕ್ಕಳನ್ನೆಲ್ಲ ಅವರು ಪ್ರಶಂಸೆ ಮಾಡ್ತಾರೆ. ಹಾಗೆ ಮರುದಿನ ಬೆಳಗ್ಗೆ ಶಾಲೆಯ ಅಸೆಂಬ್ಲಿಯಲ್ಲಿ ಎಲ್ಲರ ಮುಂದೆ ಈ ಮಕ್ಕಳನ್ನು ನಿಲ್ಲಿಸಿ ಅವರು ಮಾಡಿದ ಕೆಲಸವನ್ನು ಹೇಳಿ ಅವರಿಗೆ ಬಹುಮಾನವನ್ನು ಕೂಡ ಕೊಡ್ತಾರೆ. ಎಲ್ಲ ಮಕ್ಕಳು ಇವರಿಗೆ ಚಪ್ಪಾಳೆಯನ್ನು ತಟ್ತಾರೆ. ಈ ಕಥೆಯಿಂದ ನಾವು ಕಲಿಯೋದೇನು ಅಂದರೆ, ಕಷ್ಟ ಅಥವಾ ತೊಂದರೆ ಅನ್ನೋದು ಎಷ್ಟೇ ದೊಡ್ಡದಾಗಿದ್ದರೂ ನಾವು ಅದನ್ನು ಒಂದು ಟೀಮ್ ಆಗಿ ಕೆಲಸ ಮಾಡಿದಾಗ ಅದು ತುಂಬ ಸಣ್ಣದಾಗಿ ಕಾಣಿಸುತ್ತೆ. ಎಲ್ಲರೂ ಒಟ್ಟಾಗಿ ಸೇರಿ ತಮ್ಮ ಬುದ್ಧಿಯನ್ನು, ಶಕ್ತಿಯನ್ನು, ವಿವೇಚನೆಯನ್ನು ಹಾಕಿ ಒಟ್ಟಿಗೆ ಕೆಲಸ ಮಾಡಿದಾಗ ಎಷ್ಟೇ ದೊಡ್ಡ ತೊಂದರೆ ಅಥವಾ ಕಷ್ಟ ಇದ್ದರೂ ಅದು ಮಂಜಿನಂತೆ ಕರಗಿ ಹೋಗುತ್ತೆ. ಇವತ್ತು ನಾನು ನಿಮಗೆ ಹೇಳಿದ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ನಿಮ್ಮ ಸರದಿ. ನಿಮ್ಮ ಜೀವನದಲ್ಲೂ ಯಾವಾಗಾದರೂ ನೀವು ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದಿದೆಯಾ? ನಿಮ್ಮ ಸ್ಕೂಲಲ್ಲಿರ್ಬೋದು, ಕೆಲಸ ಮಾಡೋ ಜಾಗದಲ್ಲಿರ್ಬೋದು, ಸ್ನೇಹಿತರಿಗಿರ್ಬೋದು, ಅಕ್ಕಪಕ್ಕದ ಮನೆಯವ್ರಿಗಿರ್ಬೋದು. ಅವ್ರ ಜೊತೆ ಎಲ್ಲ ಸೇರಿ ನೀವು ಯಾವಾಗಾದರೂ ಟೀಮ್ ಆಗಿ ವರ್ಕ್ ಮಾಡಿದರೆ ಅದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು.